ಈ ದೇಶದಲ್ಲಿ ಎಬಿವಿಪಿ ನೀಟ್ ವಿಚಾರದಲ್ಲಿ ಉಸಿರಾಡ್ತಾ ಇರಲಿಲ್ಲ. ಉಸಿರಾಡಿದೆ, ಹೋರಾಟ ಕೂಡ ಮಾಡಿದೆ. ನಾನು ಕೂಡ ಅದೇ ಕೇಳಿಸ್ಕೊಳ್ಳಿ ಕೋಟೆಪ್ಪ, ನೀವು ಕೇಳಿಸ್ಕೊಂಡಿದ್ದೀನಿ, ನಾನು ನೋಡಿದ್ದೀನಿ ಎಬಿವಿಪಿ ಹೋರಾಟಗಳು ನೀಟ್ ವಿಚಾರದಲ್ಲಿ ಏನು ಮಾಡಿದ್ರಿ ಅಂತ ಹೇಳಿ. ಇದೇ ಸಿಜೆಪಿ ಇಷ್ಟು ಹೋರಾಟ ಮಾಡೋವರೆಗೂ ಎಬಿವಿಪಿ ಸ್ಟ್ರಾಂಗ್ ಆಗಿದ್ದು ಕೆಲಸ ಮಾಡಿದ್ದಿದ್ರೆ ಸಿಜೆಪಿ ಅವಶ್ಯಕತೆನೇ ಬರ್ತಾ ಇರಲಿಲ್ಲ ಅಲ್ವಾ? ಏನು ಮಾಡ್ತಾ ಇದ್ರಿ ನೀವು? ಹೋರಾಟ ಮಾಡಿದ್ದೀವಿ, ಆ NTP ಲೀಡರ್ ಯಾರು ರಾಜೀನಾಮೆ ಕೊಟ್ಬಿಡಿ ಅಂತ ಕೇಳಿದ್ದೀವಿ ಅಂದರೆ ಅಲ್ಲಿಗೆ ಮುಗೀತಾ? ಕೇಂದ್ರ ಸರ್ಕಾರದ ವಿಂಗ್ ಅಲ್ವಾ ನೀವು? ಕೇಂದ್ರ ಸರ್ಕಾರದ ಭಜನಾ ಮಂಡಳಿ ಅಲ್ವೇನ್ರಿ ನೀವು? ಮತ್ತೆ ಅಲ್ವಾ ನೀವು? ಹೇಳಿ ನೀವು. ಮತ್ತೆ ಬಿಜೆಪಿ ಮತ್ತು ಎಬಿವಿಪಿ ಮಧ್ಯೆ ಯಾವುದೇ ರೀತಿಯ ಪಾಲಿಟಿಕ್ಸ್ ಇಲ್ಲ. ಮತ್ತೆ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ನೀವು? ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಯಾಕೆ ಮಾಡಲಿಲ್ಲ ನೀವು? ಪ್ರತಿಭಟನೆ ಮಾಡಿದೆ. ಎಲ್ಲಿ ಮಾಡಿದಿರಿ? ಮತ್ತೆ ಸ್ಟೇಟ್ ನ್ಯಾಷನಲ್ ಪೇಜ್ ಈಗ ಇಲ್ಲಿ ನಾನೇ ಪ್ರೆಸ್ ಮೀಟ್ ಅಲ್ಲಿ ಇದ್ದೀನಿ ಸರ್. ನಾನು ಕೂಡ ಪ್ರೆಸ್ ಮೀಟ್ ಅಲ್ಲಿ ಹೋರಾಟದಲ್ಲಿ ಇದ್ದೀನಿ. ಸಿಜೆಪಿ ಕೇಳಿಸ್ಕೊಳ್ಳಿ. ಅಲ್ಲ ಸರ್, ನೀವು ಒಂದು ಕೇಳಿಸ್ಕೊಳ್ಳಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಈಗ ಸಿಜೆಪಿ ಪ್ರತಿಭಟನೆ ಮಾಡಿದ್ರಿ, ಜನಗಳಿಗೆ ದಾರಿ ಗೊತ್ತಾಗ್ತಿಲ್ಲ, ವಿದ್ಯಾರ್ಥಿಗಳಿಗೆ ದಾರಿ ಗೊತ್ತಾಗಲಿಲ್ಲ. 22,80,000 ಚಿಲ್ಲರೆ ಜನ ಎಕ್ಸಾಮ್ ಬರೆದುಬಿಟ್ರು, ಕ್ವಶನ್ ಪೇಪರ್ ಲೀಕ್ ಆಯಿತು, ಯಾರೂ ಆಶ್ರಯ ಇಲ್ಲ. ಕಾಂಗ್ರೆಸ್ಸು ದೊಡ್ಡ ಪ್ರತಿಭಟನೆ ಮಾಡಲಿಲ್ಲ, ಎಬಿವಿಪಿದು ಪ್ರತಿಭಟನೆ ಮಾಡಿದೆ, ಸರ್ಕಲಲ್ಲೆಲ್ಲ ಕೂತಿದ್ದೆ, ಎರಡೆರಡು ಮೆಣಬತ್ತಿ ಹಚ್ಚಿಬಿಟ್ಟಿದ್ದೆ, ನಾನು ಜೋರ ಆಗ್ರಹ ಮಾಡಿಬಿಟ್ಟೆ, ನಮಗೆ ಕೇಳಿಸ್ತಿಲ್ಲ. ಫೈನ್, ಅವ್ರಿಗೆ ಒಂದು ಆಶ್ರಯ ಕಾಣಿಸ್ತಿಲ್ಲ. ಅದೇ ಸಂದರ್ಭದಲ್ಲಿ CJI ಏನೋ ಹೇಳಿದ್ದಾರೆ, ಕಾಕ್ರೋಚ್ಗಳು ಕೆಲಸ ಇಲ್ಲ ಅಂತ ಹೇಳಿದ್ರು, ಒಂದು ಪಾರ್ಟಿ ಹುಟ್ಟಾಕದ ಅಭಿಜಿತ್ ದೀಪ್ಗೆ. ಹುಟ್ಟಾಕಿದ ತಕ್ಷಣ ಜನಕ್ಕೆ ಆ ಮನುಷ್ಯನಲ್ಲಿ ಒಂದು ವಿಶ್ವಾಸ ಕಾಣಿಸ್ತು. ಇದೇ ನಿಮ್ಮ ಬೊಗಳೆ ಭಾಷಣಗಳು, ನಿಮ್ದು ಅದೇ ನಾಲಿಗೆಗಳು, ಅದೇ ಭಜನೆ ಮಂಡಳಿಗಳು, ಅದೇ ಮಾತುಗಳು ಕೇಳಿ ರೋಸೋಗಿದ್ದಂತಹ ಭಾರತದ ವಿದ್ಯಾರ್ಥಿ ಮತ್ತು ಜನಕ್ಕೆ ಅವನೇನೋ ಹೊಸ ಭರವಸೆಯ ಕಂಡ, ಒಬ್ಬ ಟಾರ್ಚ್ ಬೇರರ ಕಂಡ, ಒಬ್ಬ ವಿಷಲ್ ಬ್ಲೋವರ ಕಂಡ, ಅವನ ಹಿಂದೆ ಹೋದರು. ನೀವೆಲ್ಲ ಏನು ಮಾಡ್ತಾಯಿದ್ರಿ? ಆಗ ನೀವುಗಳು ಮಾಡಬೇಕಾಗಿದ್ದ ಕೆಲಸ ಅವ್ನು ಮಾಡಿದ ತಕ್ಷಣ ಅವನೊಬ್ಬ ಆ್ಯಂಟಿ ನ್ಯಾಷನಲ್ ಎಲಿಮೆಂಟು, ಅವನು ಆ್ಯಂಟಿ ಹಿಂದೂ, ಅವನು ಆ್ಯಂಟಿ ಮೋದಿ. ಸರಿ ರೀ, ಪುಲ್ವಾಮಾನು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿನೇ, ಪಹಲ್ಗಾಮು ಆ್ಯಂಟಿ ನ್ಯಾಷನಲ್ ಆ್ಯಕ್ಟಿವಿಟಿನೇ. ಏನು ಕಡ್ದು ಕಟ್ಟೆ ಹಾಕಿದಿರಿ ಎಲ್ಲರೂ? ಅದೆಲ್ಲ ಅದನ್ನ ಆ್ಯಂಟಿ ನ್ಯಾಷನಲ್ ಅಲ್ಲ ನಿಮಗೆ. ಇಲ್ಲಿ ಪ್ರತಿಭಟನೆ ಇದ್ದ, ಅವನಂತ ಹೇಳಿಕೆ ಕೊಟ್ಟುಬಿಟ್ಟ, ಅವ್ನು ಹಿಂದೂ ಇದೆ, ಒಂದು ಜನರಲ್ ಸ್ಟಿಕ್ಕರ್ ಫ್ಯಾಕ್ಟ್ರಿ ಇಟ್ಕೊಂಡ್ಬಿಟ್ಟಿದ್ದೀರಿ. ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಸಾಕು, ಇಶ್ಯೂ ಹೇಳಿ ನನಗೆ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿದ್ದು ಸತ್ಯನ ಸುಳ್ಳ? ಅಭಿಜಿತ್ ದೀಪ್ಗೆ ಆದರೂ ಮಾಡಲಿ, CJP ಆದರೂ ಮಾಡಿ, ಇನ್ಯಾವನಾದರೂ ಮಾಡ್ಕೊಳ್ಳಿ, ನೀಟ್ ಕ್ವಶನ್ ಪೇಪರ್ ಲೀಕ್ ಆಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಸತ್ಯನ ಸುಳ್ಳ? ವಿದ್ಯಾರ್ಥಿ ಪರವಾಗಿ ನೀವೇನು ಮಾತಾಡಿದ್ರೆ ಹೇಳಿ ನನಗೆ. ವಿದ್ಯಾರ್ಥಿಗಳ ಪರವಾಗಿ ನಾವು ಹೋರಾಟ ಮಾಡಿದ್ದೀವಿ ಸರ್. ಮತ್ತು ಜೊತೆಗೆ ಧರ್ಮೇಂದ್ರ ಪ್ರಧಾನಗಳು ಕೂಡ ಒಂದು ಡೆಲಿಗೇಷನ್ ಹೋಗಿ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳ ಕೈವಾಡ ತುಂಬ ನಡೀತಾ ಇದೆ. ಜೊತೆಗೆ ಅಲ್ಲಿರ್ತಕ್ಕಂಥ NTA ಏನು ಡೈರೆಕ್ಷನ್ ಕ್ವಶನ್ ಪೇಪರ್ ತೆಗೆಯುವಂಥ ಟೀಮ್ ಇರುತ್ತೆ, ಟೀಮಲ್ಲಿ ಅಧಿಕಾರಿಗಳು ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅಧಿಕಾರಿಗಳು ಲಂಚ ತಗೊಂಡು ಈ ಥರದ್ದೆಲ್ಲ ಕೃತಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ನಾವು ಕೂಡ ಒಂದು ವಿದ್ಯಾರ್ಥಿ ಸಂಘಟನೆ ನಾವು ಒಂದು ಟೀಮ್ ಮಾಡ್ಕೊಂಡು ನಾವು ರಿಸರ್ಚ್ ಮಾಡಿ ಮಿನಿಸ್ಟ್ರಿಗಳಿಗೆ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ವಿ. ಮತ್ತು ಅವ್ರನ್ನ ಅಮಾನತು ಮಾಡಬೇಕು ಅಂತೇಳಿ ಎಷ್ಟೋ ಬಾರಿ ಹೋರಾಟ ಮಾಡಿದ್ದೀವಿ. ನೈತಿಕ ಹೊಣೆಯನ್ನು ಹೊತ್ಕೊಂಡು ನಾವು ಧರ್ಮೇಂದ್ರ ಪ್ರಧಾನ್ ಅವ್ರನ್ನೂ ಕೂಡ ಸಮರ್ಥನೆ ಮಾಡ್ಕೊಳ್ಳಿ ಸರ್. ನಾವೇನು ಪೊಲಿಟಿಕಲ್ ವಿಂಗ್ ಅಲ್ಲ, ನಾವು ಹತ್ತು ಸತಿ ಹೇಳ್ತೀವಿ. ನಮಗೆ ಸ್ಟೂಡೆಂಟ್ ಪರವಾಗಿ ಸ್ಟೂಡೆಂಟ್ ಇಶ್ಯೂ ಏನೇ ಇದ್ರೂ ಕೂಡ ನಾವು ನರೇಂದ್ರ ಮೋದಿ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಕೂಡ ಹೋರಾಟ ಮಾಡ್ತೀವಿ. ನಾವು ಯಾವುದೇ ರೀತಿಯ ಯಾರನ್ನು ಸಮರ್ಥನೆ ಮಾಡ್ಕೊಳ್ಳ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನ್ಯಾಯ ಕೊಡ್ತೀರಿ, ಅದನ್ನ ಹೇಳಿ. ಕೋಟೆಪ್ಪ ಅವರೇ, ಅರ್ಜಿ ನಾನು ಬರಿತೀನಿ, ಇವಾಗ ನಾನು ಬರಿತೀನಿ, ಬನ್ನಿ. ಈಗ ನಾವು 4 ಜನ ಅರ್ಜಿ ಬರೆದ್ಬಿಟ್ಟು ಕೊಟ್ಬಿಡ್ತೀವಿ. ಹಿಂಗೆ ಎಲ್ಲ ಧರ್ಮೇಂದ್ರ ಪ್ರಧಾನ್ ಸರಿ ಇಲ್ಲ, ಇದೆಲ್ಲ ತುಂಬ ತಪ್ಪಾಗಿದೆ, ನೀಟಲ್ಲಿ ಕ್ರಮಗಳಾಗಬೇಕು ಅಂತ ಹೇಳಿ ಹೋಗ್ಬಿಟ್ಟು 4-5 ಜನ ಹೋಗಿ ಡೆಲ್ಲಿಗೆ ಹೋಗ್ಬಿಟ್ಟು ನಾನು ಕೊಟ್ಬಿಡ್ತೀನಿ. ಅಷ್ಟೇನಾ? ಹೋರಾಟ ಮುಗಿತಾ ಅಲ್ಲಿಗೆ? ಪರಿಹಾರಗೋಸ್ಕರ ಹೋರಾಟ ಮಾಡ್ತೀವಿ. ತಾತ್ಕಾಲಿಕ ಪರಿಹಾರ ಏನು? ಕಂಪ್ಯೂಟರ್ ಮುಖಾಂತರ ಪರೀಕ್ಷೆಗಳನ್ನು ಬರೆಯುವಂತ ಮಾಡ್ತೀವಿ ಅಂತ ಹೇಳಿದ್ರು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ತುಂಬಾ ದೇಶದ ಭವಿಷ್ಯ ಅಂತ ಹೇಳಿ ನಾವು ಯುವಕರನ್ನ ಕರಿತೀವಿ, ಮಕ್ಕಳನ್ನ ಕರಿತೀವಿ. ಹಿಂಗಾಗಿ ಅವ್ರಿಗೋಸ್ಕರ ನಾವು ಇಡೀ ಸೈನ್ಯದ ಬಳಸ್ಕೊಂಡ್ರೆ ಎಲಿಮೆಂಟ್ಸ್ ಅಂದ್ರಲ್ಲ CJP ಏನು ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಎಲ್ಲ FIR ಫೈಲ್ ಮಾಡ್ತಾರೆ ನೀವು ABVP ಅವರು? ನಿಮ್ಮ ಬೈಲ್ ಬಂತಲ್ಲ CJP ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅಂತ ಹೇಳಿ. ಆಯ್ತು, ಕೇಳಿಸ್ಕೊಳ್ಳಿ ನಿಮಿಷ. ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ಅವ್ರಾಗ್ಬಿಡ್ಲಿ, ಒಬ್ಬರನ್ನು ಬಿಡಬೇಡಿ, ಅದರಲ್ಲಿ ಒಬ್ಬರನ್ನು ಬಿಡಬೇಡಿ. ಹಂಗಂದ ಮಾತ್ರಕ್ಕೆ ನೀಟ್ ಸುಳ್ಳು, ಇದು ಪ್ರತಿಭಟನೆ ಮಾಡ್ತಾರೆ ಎಲ್ಲರೂ ಸುಳ್ಳು. ಇಲ್ಲಿ ಆಂಟಿ ನ್ಯಾಷನಲ್ ಅಂದ್ರೆ ಆ ಇಡೀ ಒಂದು ಪ್ರತಿಭಟನೆಯನ್ನ ಹೈಜಾಕ್ ಮಾಡೋ ಸಲುವಾಗಿ ಅಲ್ಲಿರೋ ಎಲ್ಲರ ಹಣೆ ಮೇಲೂ ಆಂಟಿ ನ್ಯಾಷನಲ್ ಪೂರ್ತಿ ಐಡಿಯಾಲಜಿಕಲ್ ವಾರ್ ಆಗಿ ನಡೀತಾ ಇದೆ. ಕೇಂದ್ರ ಸರ್ಕಾರದ ರೈಟಿಸ್ಟ್ ಮತ್ತು ಲೆಫ್ಟಿಸ್ಟ್ಗಳ ಮಧ್ಯೆ ನಡೀತಾ ಇರತಕ್ಕಂಥ ಪ್ಯೂರ್ ಐಡಿಯಾಲಜಿಕಲ್ ವಾರ್ ಸರ್ ಇದು. ನೋಡಿ, ನಾನು ಬೇರೆ ಕೋಟೆಪ್ಪ ಅವರೇ, ನನಗೆ ಇವತ್ತು ನಂಗೆ ಲೆಫ್ಟಿಸ್ಟ್ ಅಂದ್ರೆ ಗೊತ್ತಿಲ್ಲ ರೀ. ಅಲ್ಲ ಸರ್, ನಾನು ಹೇಳ್ತೀನಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನನಗೆ ಇವತ್ತು ನಿಮಿಷ ನನಗೆ ಇವತ್ತು ಲೆಫ್ಟಿಸ್ಟ್ ಅಂದ್ರೆ ನನಗೆ ಗೊತ್ತಿಲ್ಲ. ನನಗೆ ಪೂರ್ತಿ ಅದ್ರ ಬಗ್ಗೆ ಏನೂ ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಲೆಫ್ಟಿಸ್ಟ್ಗಳದ್ದು ಐಡಿಯಾಲಜಿಕಲ್ ವಾರ್ ಅಂತ ಹೇಳಿದ್ರಲ್ಲ, ಯಾವ ಐಡಿಯಾಲಜಿಕಲ್ ವಾರು? ವಾಟ್ ಈಸ್ ರೈಟಿಸ್ಟ್, ವಾಟ್ ಈಸ್ ಲೆಫ್ಟಿಸ್ಟ್? ನನಗೆ ಲೆಫ್ಟಿಸ್ಟ್ ಅಂದರೆ ಫಸ್ಟ್ ಹೇಳಿ.
ಲೆಫ್ಟಿಸ್ಟ್ ರೈಟಿಸ್ಟ್ ಮಧ್ಯೆ ನೀವು ಹೇಳಿದ ಕೇಳ್ತಾ ಇದ್ದೀನಿ. ಅದೇ ನಾನು ನನಗೆ ಹೇಳ್ತೀನಿ ಸರ್, ನಾನು ಇವತ್ತು ಹೇಳ್ತೀನಿ. ಇವತ್ತು ನಮ್ಮ Leftist, ಜನಗಳಿಗೆ leftist, ಜನಗಳಿಗೆ rightist, nationalist, ಹೇಳಿ. secularism ಈ ಎಲ್ಲ ಇದಕ್ಕೋಸ್ಕರ ವ್ಯಾಖ್ಯೆಗಳು ಸ್ಪೆಷಲ್ ನನಗೆ leftist ಅಂತ ಹೇಳ್ರಿ. ಗಂಟೆಗಟ್ಟಲೆ ಮಾತಾಡ್ತೀನಿ. ಅಲ್ರಿ ನನಗೆ ಹೇಳಿ ನಾನೇ ಗಂಟೆ ಮಾತಾಡ್ತೀನಿ, ಕೇಳಿಸ್ಕೊತೀರಾ? ಅದೇ ಸರ್ ನಾನು ಅದೇ ಅಲ್ಲಲ್ಲ, ಹೇಳ್ತೀನಿ. ನಿಮಗೆ Discussion ನಾನು ಆಗ್ತಿರೋದು ಆ ಹಿಂಗೆ. ವರ್ಡ್ ನಾನು Discussion ಬಳಸ್ತಿಲ್ಲ. ಆಗ್ತಿರೋದು ಹಿಂಗೆ. ನಿಮಗೆ ವಿದ್ಯಾರ್ಥಿಗಳ ಬಗ್ಗೆ ಒಂದು ನೀವು ನಿಮಿಷ, ಕೂಡ ಅದಕ್ಕೆ ಪರಿಹಾರವಾಗಿ ಏನು ಕಂಡುಕೊಳ್ಬೇಕಾಗಿರ್ತಕ್ಕಂಥ ನೀವು ಹೇಳಿಲ್ಲ. ಅದಕ್ಕೆ ಪರಿಹಾರವಾಗಿ ನೀವೇನೋ ಒಂದಷ್ಟು ಉದಾಹರಣೆಗಳು ಹೇಳಿ ನೋಡಿ. ನಾನು ಹೇಳ್ತೀನಿ. ಅಲ್ಲ ನೀವು ಬರೇ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಎರಡು ವಾಕ್ಯದಲ್ಲಿ ಉತ್ತರಿಸಿ ಕೋಟೆಪ್ಪ ಅವರೇ, ನಾವು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಧ್ಯಮದಲ್ಲಾಗಿ ಒಬ್ಬ ಎಡಿಟರ್ ಇನ್ ಚೀಫ್ ಆಗಿ ಏನೇನು ನಮ್ಮ ಮಿತಿಯ ಮ್ಯಾಕ್ಸಿಮಮ್ ಏನೇನು ಮಾಡಬಹುದೋ ಎಲ್ಲವನ್ನು ಮಾಡಿದ್ದೀನಿ. ನಿಮಗೆ ಪುರ್ಸೊತ್ತಿದ್ರೆ ಆ ನೀಟು ಯಾವತ್ತು ಕ್ವಶನ್ ಪೇಪರ್ ಲೀಕ್ ಆಯ್ತಲ್ಲ ಅವತ್ತಿಂದ ಯೂಟ್ಯೂಬಲ್ಲಿ ನಂದೆಲ್ಲ ಸರಣಿ ಇದೆ, ಚೆಕ್ ಮಾಡ್ಕೊಂಡು ಬನ್ನಿ. ನಿಮಗೆ ಪುರ್ಸೊತ್ತಿದ್ರೆ. ನೀವು ಲೆಫ್ಟಿಸ್ಟ್ ಅಂತ ಹೇಳಿದ್ರಲ್ಲ, ವಾಟ್ ಈಸ್ ಲೆಫ್ಟಿಸ್ಟ್ ಅಂತ ನನಗೆ ಹೇಳಿ. ಏನು ಲೆಫ್ಟಿಸ್ಟ್? ನಾನು ಪರ್ಟಿಕ್ಯುಲರ್ ಆಗಿ ಸೆಂಟೆನ್ಸ್ ಫ್ರೇಮ್ ಮಾಡಕ್ಕೆ ನೋಡ್ರಿ, ಹಂಗಲ್ಲ ಕೋಟೆಪ್ಪ ಅವರೇ, ಸ್ವಲ್ಪ ವಿದ್ಯಾವಂತರ ತರ ಕಾಣಿಸ್ತಾ ಇದ್ದೀರಿ. ಅಲ್ಲ ಸರ್ ನೋಡಿ ಇಲ್ಲಿ ಕೇಳಿ, ಸ್ವಲ್ಪ ಅಕ್ಷರ ಕಲ್ತವ್ರ ತರ ಕಾಣಿಸ್ತಾ ಇದ್ದೀರಿ. ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ನನಗೆ ಲರ್ನಿಂಗ್ ತರ ಕಾಣಿಸ್ತಾ ಇದ್ದೀರಿ. ಲೆಫ್ಟಿಸ್ಟ್ ರೈಟಿಸ್ಟ್ ಸೆಂಟೆನ್ಸ್ ಫ್ರೇಮ್ ಮಾಡಕ್ಕಂತ ನಾನು ಬಂದಿಲ್ಲ. ವಿದ್ಯಾರ್ಥಿಗಳ ಪರವಾಗಿ ನಾನು ಇದೀನಿ. ನೀವು ನನಗೆ ಕ್ವೆಶ್ಚನ್ ಮಾಡಿ, ನಾನು 100 ಕ್ವೆಶ್ಚನ್ ಮಾಡಿ ಸರ್. ನಾನು ವಿದ್ಯಾರ್ಥಿಗಳ ಪರವಾಗಿ ಇರೋದಕ್ಕೆ 100 ಕ್ವೆಶ್ಚನ್ ಒಂದು ನಿಮಿಷ.